ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ನಿಮಗೆ ವಡಾ ಪಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ವಡಾ ಪಾವ್ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ನಾನು ಫಸ್ಟು ಹಿಟ್ಟು ಕಲಿಸಿಕ್ಕೋತಾ ಇದ್ದೀನಿ. ಒಂದರಿಂದ ಒಂದೂವರೆ ಬಟ್ಲಷ್ಟು ನಾನು ಹಿಟ್ಟನ್ನ ತೊಗೋತಾ ಇದ್ದೀನಿ. ಇಲ್ಲಿ ಇದು ಕಡಲೆ ಹಿಟ್ಟನ್ನ ಒಂದು ಬಟ್ಲಿಂದ ಒಂದೂವರೆ ಬಟ್ಲಷ್ಟು ತೊಗೋತಾ ಇದ್ದೀನಿ. ನಾನು ಅಜ್ವಾನ ಸಣ್ಣಗೆ ಸ್ವಲ್ಪ ಕೈಯಲ್ಲಿ ಅರ್ದು ಹಾಕ್ಕೋತಾ ಇದ್ದೀನಿ. ಈ ಥರ ಮಾಡಿದ್ರೆ ಸ್ಮೆಲ್ ಬರುತ್ತೆ ಅಂತ, ಘಮ ಜಾಸ್ತಿ ಬಿಡುತ್ತೆ ಅದ್ರದ್ದು ಅಜ್ವಾನ್ದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸ್ಕೊತೀನಿ. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಸೋಡಾನ ನಾನು ಜಾಸ್ತಿ ಹಾಕ್ತಾಯಿಲ್ಲ ಇದಕ್ಕೆ. ಇವಾಗ ಸೋಡಾ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿರೋದು ಸೋಡಾ. ಜಾಸ್ತಿ ಸೋಡಾ ಹಾಕಿದರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಬೇಗನೆ. ಅದಕ್ಕೆ ನಾನು ಸ್ವಲ್ಪನೇ ಸೋಡಾ ಹಾಕೋದು ಯಾವಾಗಲೂ. ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು. ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಒಂದೇ ಸರಿಗೆ ನೀರು ಹಾಕ್ಕೋಬೇಡಿ. ಚೆನ್ನಾಗಿ ಹಿಟ್ಟನ್ನ ಮತ್ತು ಖಾರನ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಹದಕ್ಕೆ ಬರೋವರೆಗೂ ನಾನು ತೋರಿಸ್ತೀನಿ. ಆ ಹದಕ್ಕೆ ಬರೋವರೆಗೂ ಮಿಕ್ಸ್ ಮಾಡ್ಕೋತಾ ಇರಿ. ಕೈಯಿಂದ ಎತ್ತಿಬಿಟ್ರೆ ಒಂದೇ ಸವನ ಬರಬೇಕು. ಆ ಥರ ಆಗೋವರೆಗೂ ಹಿಟ್ಟು ಕಲಿಸ್ತಾ ಇರಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದೇ ಸರಿಗೆ ಹಾಕಿಬಿಟ್ರೆ ತುಂಬ ಆಲಸಾಗಿಬಿಡುತ್ತೆ ಅಂತ ನಾನು ನೋಡ್ಕೊಂಡು ಹಾಕ್ತಾ ಇರೋದು. ಈ ಥರ ಆದರೆ ಸಾಕು ಹಿಟ್ಟು. ಇಷ್ಟು ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಆಗಿದೆಯಲ್ಲ, ಈ ಕಂಟೆಂಟಲ್ಲಿ ಇರಬೇಕು. ನಾನು ಸೈಡಲ್ಲಿ ವಡಾ ಪಾವ್ ಒಳಗಡೆ ಏನೇನು ಹಾಕ್ಕೋತೀವಿ ಅದೆಲ್ಲ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ತೊಗೊಂಡಿದ್ದೀನಿ, ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ಮುಂಚೆ ಆಲೂಗಡ್ಡೆನ ಬೇಯಿಸಿ ಸಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ನನ್ನ ಕೈಯಿಂದ ಎಲ್ಲ ಮಾಡ್ತಾಯಿಲ್ಲ. ಈ ಥರ ಮಾಡಿಕೊಂಡ್ರೆ ಗಂಟಾಗಿರಲ್ಲ, ನೀಟಾಗಿ ಬರುತ್ತೆ. ಅದಕ್ಕೆ ನಾನು ಇದೇ ತುರಿಯೋ ಮನೆಯಿಂದನೇ ತುರ್ಕೊಂಡ್ಬಿಡ್ತೀನಿ. ಯಾವಾಗಲೂ ಒಂದು ಪಾತ್ರೆ ಕಾಯಕ್ಕೆ ಇಕ್ಕಿದ್ದೀನಿ. ಮುಂಚೆನೇ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಮುಂಚೆ ಹಾಕ್ಕೊಳಕ್ಕೆ ಹೋಗಬೇಡಿ. ನಾನು ಇಲ್ಲಿ ಒಂದು ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. 1-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಸ್ವಲ್ಪ ಕಾಯಬೇಕು, ಚೆನ್ನಾಗಿ ಕಾಯಬೇಕು ಎಣ್ಣೆ. ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅನ್ನಬೇಕು. ಅಷ್ಟರವರೆಗೂ ಎಣ್ಣೆ ಕಾಯಬೇಕು. ಒಂದು 2-3 ಸೆಕೆಂಡು ಬಿಡ್ತಾಯಿದ್ದೀನಿ. ನಾನಿಲ್ಲಿ ಜೀರಿಗೆ ಸಾಸಿವೆನ ಹಾಕ್ತಾಯಿದ್ದೀನಿ. ಇವಾಗ ನೋಡ್ಬೋದು ನೀವು. ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕ್ತಾಯಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿನೇ ಜಜ್ಜಿಕೊಂಡಿದ್ದೀನಿ, ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಇವಾಗ ಕರಿಬೇವನ್ನ ಆ್ಯಡ್ ಮಾಡ್ಕೋತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಎಲ್ಲನೂ ಮೀಡಿಯಮ್ ಸೈಜಲ್ಲಿ ಹಾಕೋತಾ ಇರೋದಿಲ್ಲಿ. ನಾನು ಒಂದು 6 ಆಲೂಗಡ್ಡೆ ತೊಗೊಂಡೆ. ಆಲೂಗಡ್ಡೆಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಒಂದು 2-3 ನಿಮಿಷನಾದರೂ ಫ್ರೈ ಆಗಬೇಕು ನೀಟಾಗಿ. ಈ ಥರ ಆಗಬೇಕದು. ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನಾನು ಮೆಣಸಿನ್ಕಾಯಿನ ಜಜ್ಜಿಟ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳೆಲ್ಲ ತಿನ್ನಬೇಕಾದ್ರೆ ಕಟ್ ಮಾಡಿ ಇಟ್ಕೊಂಡ್ರೆ ಖಾರ ಅಲ್ಲಲ್ಲೇ ಬರುತ್ತೆ. ಜಜ್ಜಿಟ್ಕೊಂಡ್ರೆ ಎಲ್ಲೂ ಬಾಯಲ್ಲಿ ಖಾರ ಬರಲ್ಲ, ಒಂದೇ ಸವನ ಖಾರ ಆಗುತ್ತೆ ಅಂತ ಈ ಥರ ಮಾಡ್ಕೋತೀನಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಇವಾಗ ಜಾಸ್ತಿ ಏನು ಸೇರಿಸ್ತಾ ಇಲ್ಲ ನಾನು ಅರಿಶಿನ ಪುಡಿ. ಒಂದು ಚಿಕ್ಕ ಸ್ಪೂನಿಂದ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇಲ್ಲಿ ಅರಿಶಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ನೆಲ್ಲನೂ. ಮುಂಚೆನೇ ತುರಿದಿಟ್ಕೊಂಡಿರೋ ಆಲೂಗಡ್ಡೆನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಒಂದೊಂದು ಸರಿ ಈರುಳ್ಳಿ ಹಾಕಿ ಮಾಡ್ತಾರೆ. ನಾನು ನೆಕ್ಸ್ಟ್ ಟೈಮ್ ಈರುಳ್ಳಿ ಹಾಕಿ ಮಾಡಿರೋದನ್ನು ತೋರಿಸ್ತೀನಿ. ಇವಾಗ ನಾನು ಬೆಳ್ಳುಳ್ಳಿ ಶುಂಠಿ ಹಾಕಿ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆಗೆ ವಡಾ ಪಾವ್ ಈ ಥರ ಆಗಬೇಕು. ನಾನು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ನೀರಿರಲ್ಲ, ಬೇಗ ಉಪ್ಪು ಇಟ್ಕೊಳ್ಳಲ್ಲ. ಈ ಥರ ಮಾಡ್ಕೊಳ್ಳಿ. ಎಲ್ಲ ಒಂದೇ ಕಡೆ ಉಪ್ಪು ಹತ್ಕೊಳ್ಳೋಂಗೆ. ಆಲೂಗಡ್ಡೆನ ಮುಂಚೆನೇ ತುರಿದಿಟ್ಕೊಂಡಿದ್ವಿಲ್ಲ, ಹಾಗಾಗಿ ಗಂಟು ಜಾಸ್ತಿ ಇಲ್ಲ. ಆದರೂ ಉಪ್ಪೆಲ್ಲ ನೀಟಾಗಿ ಆಲೂಗಡ್ಡೆಗೆ ಅದೆಲ್ಲ ಹತ್ಕೊಳ್ಳೋಂಗೆ ನೀಟಾಗಿ ಮಾಡ್ಕೊಳ್ಳಿ. ಬಿಸಿ ಆದಮೇಲೆ ಒಂದು ತಪ್ಪಲೆಗೆ ಇಲ್ಲ ಯಾವುದಾದ್ರು ಪಾತ್ರೆಗೆ ನೀವು ಹಾಕ್ಕೊಳ್ಳಿ. ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿನ ಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಸಿ ಇದ್ದಾಗಲೇ ಹಿಂಗೆ ಮಾಡ್ಕೊಳ್ಳಿ. ಯಾಕೆ ಸ್ವಲ್ಪ ಗಟ್ಟಿ ಆಗುತ್ತೆ ಆರಿದ ಮೇಲೆ. ಕೊತ್ತಂಬರಿ ಎಲ್ಲ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇಷ್ಟು ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಒಂದು 2 ನಿಮಿಷ ಆರೋಗೋವರೆಗೂ. ನೋಡಿ ನಾನು ಇಷ್ಟು ಮಾಡಿದ್ದೀನಿ. ಇವಾಗ ಚಿಕ್ಕದಾಗಿ ಉಂಡೆ ಕಟ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಳಿ. ನಾನು ತೋರಿಸ್ತೀನಿ ಇಲ್ಲಿ ಉಂಡೆ ಕಟ್ಕೊಳ್ಳೋದು. ನಾನು ಅದೇ ಪಾತ್ರೆಗೆ 2 ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ ಒಂದಿಷ್ಟು. ಯಾಕೆ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ. ನಾನು ಬೇರೆ ಪಾತ್ರೆ ಯಾವುದೂ ತೊಗೊಂಡಿಲ್ಲ, ಒಂದೇ ಪಾತ್ರೆಯಲ್ಲಿ ಎಲ್ಲನೂ ಮಾಡ್ತಾಯಿದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಅದನ್ನು ಹುರಿರಿ, ಬೇರೆ ಕಂದು ಬಣ್ಣ ಬರೋವರೆಗೂ. ಉಪ್ಪೆಲ್ಲ ಸೇರಿಸ್ಕೊಳಕ್ಕೆ ಹೋಗಬೇಡಿ. ಈ ಥರ ಆದರೆ ಸಾಕು. ಆಮೇಲೆ ಉಪ್ಪು ಸೇರಿಸ್ಕೊಳ್ಳಿ. ನೀರು ಬಿಟ್ಬಿಡುತ್ತೆ ಯಾವುದೇ ಪದಾರ್ಥ ಎಣ್ಣೆಯಲ್ಲಿ ಇರಬೇಕಾದ್ರೆ. ಉಪ್ಪು ಸೇರಿಸ್ಕೊಂಡ್ರೆ ನಾನು ರೌಂಡ್ ಮಾಡ್ತಾಯಿಲ್ಲ. ಇಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಒಂದು ರೌಂಡ್ ಶೇಪಲ್ಲಿ ಪೂರ್ತಿ ಮಾಡ್ತಾಯಿಲ್ಲ, ವಡೆ ಟೈಪಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಬಿಡೋಕ್ಕೆ ಸರಿ ಹೋಗುತ್ತೆ ನನಗೆ ಅಂತ. ನೀವು ಈ ಥರ ಎಲ್ಲನೂ ಒಂದೇ ಸರಿ ಮಾಡ್ಕೊಂಡು ಇಟ್ಕೋಬೋದು ತಟ್ಟೆಯಲ್ಲಿ. ನಾನು ಜಾಸ್ತಿ ಮಾಡ್ತಾಯಿಲ್ಲ, ಎಷ್ಟು ಬಿಡಬೇಕೋ ಅಷ್ಟೇ ಮಾಡ್ಕೋತಾ ಇದ್ದೀನಿ. ಇಲ್ಲಿ
ಮೂರು ಮಾಡಿಕೊಂಡು ಎಣ್ಣೆಲಿ ಹಾಕಿ ಬಿಡ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಈ ಥರ ಆದರೆ ಆಯಿತು. ಆಗಿದೆ ವಡ. ನೀಟಾಗಿ ಫ್ರೈ ಮಾಡ್ಕೊಂಡು ತೊಗೊಳ್ಳಿ ವಡನ. ಒಳಗಡೆ ಎಲ್ಲ ಹಸಿ ಇರೋವಾಗ ಮಾಡ್ಕೋಬೇಡಿ. ಇವಾಗ ಆಗಿದೆ, ನಾನು ಸರ್ವ್ ಮಾಡಿ ತೋರಿಸ್ತೀನಿ ನಿಮ್ಗೆ ವಡಾಪಾವ್ಗೆ. ಬೇಕು ಅಂದರೆ ನೀವು ಪುದೀನ ಚಟ್ನಿ ಮಾಡ್ಕೋಬೋದು. ನಾನು ಪುದೀನ ಚಟ್ನಿ ಮಾಡಿರೋದು ಇನ್ನೊಂದು ಸರಿ ತೋರಿಸ್ತೀನಿ ವಡಾಪಾವ್ ಮಾಡೋದನ್ನ. ಈ ಸಲ ನಾನು ಯಾವ ಚಟ್ನಿನೂ ಮಾಡಿಲ್ಲ, ಇಲ್ಲಿ ಶೇಂಗಾ ಚಟ್ನಿ ಮಾತ್ರ ಮಾಡಿದ್ದೀನಿ. ಶೇಂಗಾ ಚಟ್ನಿನ ಹಾಕಿ ಮೆಣಸಿನ್ಕಾಯಿ ಮಾತ್ರ ಸರ್ವ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿರುತ್ತೆ. ಸಾಯಂಕಾಲ ಟೈಮಲ್ಲಿ ಸ್ನ್ಯಾಕ್ಸ್ಗೆ ಏನಾದರೂ ಕೇಳಿದರೆ ಚೆನ್ನಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಉದುರಿಸ್ಕೊಳ್ಳಿ. ನಾನು ಗ್ರೀನ್ ಚಟ್ನಿ ಇಲ್ಲ ಚಟ್ನಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹಾಕಿದ್ದೀನಿ. ಆಗಿದೆ ಇವಾಗ. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಲೈಕ್ ಮಾಡಿ, ಈ ಸಬ್ಸ್ಕ್ರೈಬ್ ಆಗಿ.